ಕೆಪಿಸಿಸಿ ಪಟ್ಟಕ್ಕಾಗಿ ದೆಹಲಿಯಲ್ಲಿ ಸಾಹುಕಾರ್ ಪಟ್ಟಿಡಿದು ಕುಳಿತಿದ್ದಾರೆ. ಸಿದ್ದರಾಮಯ್ಯ ಬೆನ್ನು ಬಿದ್ದಿದ್ದಾರೆ ಸತೀಶ್ ಜಾರಕಿಹೊಳಿ. ಒಂದು ಕಡೆ ನಾಯಕತ್ವ ಗೊಂದಲ ಇತ್ತು, ಅದೇಗೋ ತಣ್ಣಗಾಗಿದೆ. ಈಗ ಕೆಪಿಸಿಸಿ ಹುದ್ದೆಗಾಗಿ ಈಗ ಫೈಟ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಬೆನ್ನು ಬಿದ್ದಿದ್ದಾರೆ ಸತೀಶ್ ಜಾರಕಿಹೊಳಿ. ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ಗದ್ದುಗೆಗೂ ಡಿಮ್ಯಾಂಡ್ ಇಟ್ಟಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ಸಾಹುಕಾರ್ ಲಾಬಿ ನಡೆಸ್ತಿರೋದು ಗೊತ್ತಾಗ್ತಿದೆ. 2028ಕ್ಕೆ ಕ್ಲೈಮ್ ಮಾಡಿಕೊಳ್ಳುವುದಕ್ಕೆ ಈಗಲಿಂದಲೇ ರಣತಂತ್ರವನ್ನ ರೂಪಿಸ್ತಿದ್ದಾರೆ. ಆದ್ರೆ ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ಹುದ್ದೆ ಸಿಗೋದಿಲ್ಲ. ಯಾಕೆ? ಅಜೆಂಡಾ ಇದೆ, ಒಬ್ಬರಿಗೆ ಒಂದೇ ಹುದ್ದೆ ಅಂತ. ಇದು ಹೈಕಮಾಂಡ್ ಕೂಡ ಹೇಳಿದೆ. ಬಟ್ ಪಟ್ಟು ಬಿಡದೆ ದೆಹಲಿಯಲ್ಲೇ ಸಾಹುಕಾರ್ ಠಿಕಾಣಿ ಹೂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಪಟ್ಟಕ್ಕೆ ಈಶ್ವರ್ ಖಂಡ್ರೆ ಅವರು ಕೂಡ ಲಾಬಿ ನಡೆಸ್ತಿದ್ದಾರೆ. ಒಟ್ನಲ್ಲಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಯಾವ ನಡೆಯನ್ನ ನಡೆಯುತ್ತೆ, ಏನ್ ಡಿಸಿಷನ್ ತಗೊಳತ್ತೆ ಅಂತ. ಖರ್ಗೆ ಹಾಗೆ ರಾಹುಲ್ ಗಾಂಧಿ ಭೇಟಿಗೆ ಸತೀಶ್ ಜಾರಕಿಹೊಳಿ ಖಂಡ್ರೆ ಪ್ರಯತ್ನ ಪಡ್ತಿದ್ದಾರೆ. ಡಿಕೆಶಿ ಪದಗ್ರಹಣದ ಬಳಿಕ ನೂತನ ಅಧ್ಯಕ್ಷರ ಘೋಷಣೆ ಆಗಬೇಕು. ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಂದ ತೆರವಾದಂತಹ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಬಹಳಷ್ಟು ಘಟಾನುಘಟಿ ಹೆಸರುಗಳು ದೊಡ್ಡ ದೊಡ್ಡ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲಿ ಈ ಹಿಂದೆ 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು, ಈಶ್ವರ್ ಖಂಡ್ರೆ ಹೆಸರು, BK ಹರಿಪ್ರಸಾದ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂತು. ಅಂದ್ರೆ ಈಗ ST ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರನ್ನ ಏನಾದ್ರೂ ನೇಮಕ ಮಾಡಿದ್ರೆ ಒಂದೆರಡು ಗೊಂದಲಗಳಿದೆ. ಮೊದಲನೇದಾಗಿ ಎಡಪಂಥೀಯ ವಿಚಾರಗಳನ್ನ ಬಹಳಷ್ಟು ಪ್ರಬಲವಾಗಿ ನಂಬಿದ್ದಾರೆ. ಇದು ರಾಜಕೀಯಕ್ಕೆ ಏನಾದ್ರೂ ಹೊಡೆತ ಬೀಳತ್ತಾ, ಅಥವಾ ಈಗಾಗಲೇ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮತೋಲನದ ರಾಜಕೀಯವನ್ನ ಹೊಂದಿದೆ, ಹಾಗಾಗಿ ಕುಟುಂಬ ರಾಜಕಾರಣಕ್ಕೆ ಅದು ಸರಿ ಹೋಗೋದಿಲ್ಲ ಅನ್ನೋದು ಕೂಡ ಈಗಾಗಲೇ ಲೆಕ್ಕಾಚಾರ. ಹೈಕಮಾಂಡ್ಗೂ ಕೂಡ ಇದೇ ರೀತಿಯಾದಂಥ ಕಂಪ್ಲೇಂಟ್ ಹೋಗಿದೆ ಅನ್ನುವಂಥ ವಿಚಾರ ಇದೆ. ಇದರ ಮಧ್ಯದಲ್ಲಿ BK ಹರಿಪ್ರಸಾದ್ ಅವರು ಕೂಡ OBC ಸಮುದಾಯದ ನಾಯಕರು, ಇವರು ಕೂಡ ಕೆಪಿಸಿಸಿ ಹುದ್ದೆಗಾಗಿ ಪ್ರಯತ್ನ ಪಡ್ತಿರೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಲೈವ್ನ ಮೂಲಕ ಜಾಯ್ನ್ ಆಗಿ ನಮ್ಮ ಪ್ರತಿನಿಧಿ ಆನಂದ್. ಒಂದು ಕಡೆ ಕೆಪಿಸಿಸಿ ಗಾದಿಗಾಗಿ ನಡೀತಾ ಇರುವಂತಹ ಬಹಳಷ್ಟು ದೊಡ್ಡ ಮಟ್ಟಿಗಿನ ಕಾಂಪಿಟೇಷನ್ ಗೊತ್ತಾಗ್ತಾ ಇದೆ. BK ಹರಿಪ್ರಸಾದ್ ವರ್ಸಸ್ ಸತೀಶ್ ಫೈನಲ್ ಹೆಸರು ಕೇಳಿ ಬರ್ತಾ ಇದೆ. ಯಾವ ವಿಚಾರವನ್ನ ಕನ್ಸಿಡರ್ ಮಾಡುತ್ತೆ ಹೈಕಮಾಂಡ್? ಏನಿದೆ ಹೆಚ್ಚಿನ ಡೀಟೇಲ್ಸ್? ಡೈನಾ, ಪ್ರಮುಖವಾಗಿ DK ಶಿವಕುಮಾರ್ ಅವರು ಇನ್ನೂ ಕೂಡ ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿಲ್ಲ. ಅದಾಗಲೇ ಕೆಪಿಸಿಸಿ ಪಟ್ಟಕ್ಕೆ ಬಹಳಷ್ಟು ಒಂದು ಪೈಪೋಟಿ ಕಾಂಗ್ರೆಸ್ನಲ್ಲಿ ಶುರುವಾಗಿರ್ತಕ್ಕಂಥದ್ದು. ದಿನೇ ದಿನೇ ಆಕಾಂಕ್ಷಿಗಳ ಸಂಖ್ಯೆನೂ ಕೂಡ ಜೋರಾಗ್ತಿದೆ. ಯಾಕೆಂತಂದ್ರೆ 2028ರ ಚುನಾವಣೆಯಲ್ಲಿ ಏನಾದರೂ ಗೆದ್ದುಬಿಟ್ರೆ ಕೆಪಿಸಿಸಿ ಅಧ್ಯಕ್ಷರಾದವರಿಗೆ CM ಸ್ಥಾನವನ್ನ ಪಡೆದುಕೊಳ್ಳಬಹುದು ಅನ್ನೋ ಒಂದು ಲೆಕ್ಕಾಚಾರ ಆ ನಾಯಕರಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟನ ಹಿಡಿದಿದ್ದಾರೆ. ಈಗಿಂದಲ್ಲ, ಸುಮಾರು 6 ತಿಂಗಳಿಂದಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು, ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಇನ್ನಿಲ್ಲದ ಒಂದು ಲಾಬಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ದೆಹಲಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಠಿಕಾಣಿಯನ್ನ ಹಾಕಿರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರ ಜೊತೆನೂ ಕೂಡ ನಿರಂತರವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ಒಂದು ಮನವೊಲಿಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಹಾಗಾಗಿ ಯಾವ ರೀತಿಯ ಒಂದು ರಣತಂತ್ರವನ್ನ ಸತೀಶ್ ಜಾರಕಿಹೊಳಿ ಹೂಡ್ತಿದ್ದಾರೆ ಅನ್ನೋ ಒಂದು ಕುತೂಹಲ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಒಂದು ನಿಯಮನೂ ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಹಿನ್ನಡೆಯನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಗಿರಿ ಜೊತೆಗೆ ಕೆಪಿಸಿಸಿ ಗದ್ದುಗೆನಗೂ ಬೇಕು ಅಂತ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಆದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಕೊಡ್ತೀವಿ ಅನ್ನೋ ಒಂದು ಸಂದೇಶ ಈಗಾಗಲೇ ಹೈಕಮಾಂಡ್ ಇಂದ ಬಂದಿರತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಹುದ್ದೆಯನ್ನ ಪಡೆದುಕೊಳ್ಬೇಕಾದ್ರೆ ಮಂತ್ರಿಗಿರಿನ ತ್ಯಾಗ ಮಾಡಬೇಕಾದಂತ ಒಂದು ಅನಿವಾರ್ಯ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆ ಲಿಂಗಾಯತ ಕೋಟಾದಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಇದೇ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಮಂತ್ರಿಗಿರಿ ಜೊತೆಗೆ ಕೆಪಿಸಿಸಿ ಹುದ್ದೆನೂ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗೆ ಈಗ ಅಹಿಂದ ಕೋಟಾದಲ್ಲಿ BK ಹರಿಪ್ರಸಾದ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅವರು ಕೂಡ ಆಕಾಂಕ್ಷಿಯಾಗಿರ್ತಕ್ಕಂಥವ್ರು. ಜೊತೆಗೆ ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ಅವರು ದುಡಿದಿದ್ದಾರೆ. ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತೆ ಅವರು ವಾಕ್ಚಾತುರ್ಯನೂ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಎಲ್ಲ ಒಂದು ನಾಯಕರನ್ನ ಜೊತೆಗೂಡಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಅವರ ಒಂದು ಹೆಸರನ್ನ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸದ್ಯ ಹೈಕಮಾಂಡ್ ನಾಯಕರ ನಡೆ ಏನು ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈಗಷ್ಟೇ ಕೆಪಿಸಿಸಿ ಅಧ್ಯಕ್ಷರ ಒಂದು ಘೋಷಣೆ ಆಗ್ಬಿಡೋದಿಲ್ಲ. ಸದ್ಯ ಈಗ ಸಂಪುಟ ರಚನೆಯ ಒಂದು ಕಸರತ್ತು ಜೋರಾಗಿ ನಡೀತಾ ಇದೆ. ಇದೆಲ್ಲ ಗೊಂದಲಗಳು ಬಗೆಹರಿದ ಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ಸದ್ಯ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಬ್ಬ
ರಾಜಕಾರಣಿಗೆ ಒಬ್ಬ ಪ್ರಮುಖವಾದಂತ ಲೀಡರ್ಗೆ ಈ ಒಂದು ಕೆಪಿಸಿಸಿ ಹುದ್ದೆಯನ್ನ ಕೊಡೋದಕ್ಕೆ ಹೈಕಮಾಂಡ್ ನಾಯಕರು ಮನಸ್ಸು ಮಾಡಿರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಬಣ, ಡಿ ಕೆ ಶಿವಕುಮಾರ್ ಬಣ ಏನಿದೆ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಒಂದು ಜಟಾಪಟಿಗೆ ಆಗಾಗ್ಗೆ ಕಾರಣವಾಗ್ತಾ ಇರುತ್ತೆ. ಹಾಗಾಗಿ ಎರಡೂ ಒಂದು ಬಣಗಳನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಬ್ಬ ನಾಯಕನ ಅಗತ್ಯತೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹಳದು ತೂಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ ನಾಯಕರು ಆಯ್ಕೆ ಮಾಡಬಹುದು. ಸದ್ಯ ಸತೀಶ್ ಜಾರಕಿಹೊಳಿ ಅವರು ಇನ್ನಿಲ್ಲದಂತ ಒಂದು ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ಜೊತೆಗೆ ಪರಮೇಶ್ವರ್ ಅವರ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇರ್ತಕ್ಕಂಥದ್ದು. ಬಿ ಕೆ ಹರಿಪ್ರಸಾದ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಹಾಗೆ ಲಿಂಗಾಯತ ಕೋಟಾದಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಲಾಬಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.